ಅನ್ನದಾತ್ರೆ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಫ್ರೀಡಮ್ ಟಿವಿಗೆ ಸ್ವಾಗತ, ಸುಸ್ವಾಗತ. ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ರೀ. ಫುಲ್ ಟಕ್ ಆಫರು, ಫೈರ್. ಓಕೆ, ಕೇಳೋಣ ನಾಳೆ ಎಷ್ಟು ಜನ ಮ್ಯಾಚ್ ಬಗ್ಗೆ ಯಾರ್ಯಾರಿಗೆ ಮಾಹಿತಿ ಇದೆ ಕರೆಕ್ಟಾಗಿ. ಸೊ ಎಲ್ಲ ಪಕ್ಕಾ ಡೀಟೇಲ್ಸು ನಿಮ್ಗೆ ಕೊಡ್ತೀನಿ. ಇವತ್ತು ನಾವು ಕ್ರಿಕೆಟ್ ಗ್ರೌಂಡಿಗೆ ಬಂದಿದ್ದೀನಿ, HMT ಗ್ರೌಂಡ್ಗೆ. ನಾಳೆ ಓಪನಿಂಗ್ ಬ್ಯಾಟ್ಸ್ಮನ್ ಯಾರಿರಬೇಕು, ಸೆಂಚುರಿ ಯಾರು ಹೊಡಿತಾರೆ, ಕಪ್ ಯಾರ್ದು ಅಂತ. ಕಪ್ ನಮ್ಮದೇ ಆಗಬೇಕು. ಇದಂತೂ ನನ್ನ ಕಡೆಯಿಂದ ಮಾತಲ್ಲ, ಪ್ರತಿ ಭಾರತ ದೇಶ ಎಲ್ಲರೂ ಆಸೆ ಪಡ್ತಾ ಇರೋದು ಕಪ್ ನಮ್ಮದೇ ಆಗಬೇಕಂತ. ಸೊ ಯಾರ್ಯಾರ ವಿಚಾರ ಹೆಂಗಿದೆ ಏನಿದೆ ಅಂತ ಎಲ್ಲ ನೋಡೋಣ. ಓಕೆ, ಶುರುವಾಚ್ಕೊಳ್ಳೋಣ. ಎಸ್, ಕಮಾನ್. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಅರುಣ್. ಓಕೆ ಸರ್, ನಾಳೆ ಫೈನಲ್ ಮ್ಯಾಚು ಇಂಡಿಯಾ ನ್ಯೂಜಿಲೆಂಡ್. ನಿಮ್ಮ ಪ್ರಕಾರ ಓಪನಿಂಗ್ ಬ್ಯಾಟ್ಸ್ಮನ್ ಯಾರಾಗ್ಬೋದು, ಯಾರು ಗೆಲ್ಬೋದು? ಓಪನಿಂಗ್ ಬ್ಯಾಟ್ಸ್ಮನ್ ಇಂಡಿಯಾ ಕಡೆ ಆಡಿದ್ರೆ ರೋಹಿತ್ ಶರ್ಮಾ ಆಡ್ತಾರೆ, ಮತ್ತೆ ಶುಭಮ್ ಗಿಲ್ ಆಡ್ತಾರೆ. ಶುಭಮ್ ಗಿಲ್ಲು ಸೆಕೆಂಡ್ ಬ್ಯಾಟ್ಸ್ಮನ್ ಆಗಿ. ಹೌದು. ಅವ್ರ ಜೊತೆ ಪೇರ್ ಹೇಳ್ತಾ ಇದ್ದೀರಾ? ಹೌದು. ಓಕೆ ಸರ್, ರಾಹುಲ್ ಬಗ್ಗೆ ಏನು ಹೇಳ್ತಾರೆ? KL ರಾಹುಲ್ ಬಗ್ಗೆ? ರಾಹುಲ್ ಎಷ್ಟೇ ಆದರೂ ನಮ್ಮ ಕನ್ನಡದವರು, ಅವ್ರ ಬಗ್ಗೆ ಹೆಮ್ಮೆ ಇದೆ. ಅವ್ರು ಎಲ್ಲೇ ಕಳಿಸಿದ್ರು ಚೆನ್ನಾಗೇ ಆಡ್ತಾರೆ ಸರ್. ಅವರು ಫಸ್ಟ್ ಡೌನ್ ಬರಲಿ, ಸೆಕೆಂಡ್ ಡೌನ್ ಬರಲಿ, ಮಿಡ್ಲ್ ಆರ್ಡರ್ ಬರಲಿ, ಎಲ್ಲೇ ಬಂದರೂ ಚೆನ್ನಾಗಿ ಆಡ್ತಾರೆ ಸರ್. ಓಕೆ, ಇವಾಗ ಫಾರ್ಮ್ ಕಂಡ್ಕೊತಿದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಆಡ್ಬೋದು ಅವರು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಮ್ಮ ಕಡೆಯಿಂದ. ಓಕೆ, ಸೊ ಹಂಗಿದೆ. ಸೊ ಹಂಗಾರೆ ಸರ್, ನಾಳೆ ನಿಮ್ಗೆ ತಿಳಿದ ಪ್ರಕಾರ ಫೈನಲಲ್ಲಿ ನಾಳೆ ಟಕ್ ಆಫರು. ಹೌದು, ಇಂಡಿಯಾ ನ್ಯೂಜಿಲೆಂಡ್ ಟಕ್ ಆಫರು. ಯಾಕಂದ್ರೆ ಮೊನ್ನೆ ಒಂದ್ಸತಿ ಹೊಡೆದಿದ್ರು ನಮ್ಮ ನ್ಯೂಜಿಲೆಂಡ್ನ, ಹೊಡೆದು ಬೀಸಾಕಿದ್ರು ಇಂಡಿಯಾದವರು ಅಲ್ವಾ? ಆದ್ರೂ ಅವ್ರು ಗೆದ್ದು ಹಠ ಮಾಡ್ಕೊಂಡು ಮತ್ತೆ ನಮ್ಮ ಇಂಡಿಯಾ ಜೊತೆ ಬಂದಿದ್ದಾರೆ ಅಂದ್ರೆ, ಸೊ ಏನ್ ಆಗ್ಬೋದು ಅನ್ನೋ ಒಂದು ಟೆನ್ಷನ್ ಇರ್ಬೋದು ನಿಮ್ ಸರ್. ಏನಿಲ್ಲ ಸರ್, ಆರಾಮಾಗಿ ಗೆಲ್ತೀವಿ, ತಲೆನೇ ಕೇಳಿಸ್ಕೊಳಂಗಿಲ್ಲ. ಎಲ್ಲ ಬ್ಯಾಟ್ಸ್ಮನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಬೌಲರ್ಸು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಎಲ್ಲ ಚೆನ್ನಾಗಿ ಆಡ್ತಾರೆ. ಫಸ್ಟ್ ಕ್ಲಾಸ್. ಇಂಡಿಯಾ ವಿಲ್ ವಿನ್ ಅಷ್ಟೇ. ಎಸ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಮಣಿವಣ್ಣನ್. ಓಕೆ ಸರ್, ನಾಳೆ ಫೈನಲ್ ಮ್ಯಾಚು. ಓಕೆ, ಇಂಡಿಯಾ ನ್ಯೂಜಿಲೆಂಡು ಫುಲ್ಲು ಟಕ್ ಆಫರ್ ಮ್ಯಾಚ್ ಇದು. ನಾಳೆ ಫೈನಲ್ಲು ಕಪ್ಪು. ಸೊ ಕಪ್ಪು ನಮ್ಮದೇ ಆಗಬೇಕಂತ ನಮ್ಗೆ ಆಸೆ ಇದೆ, ನಾವು ಇಂಡಿಯಾದವ್ರು. ಎಸ್, ನಮ್ಮದೇ ಆಗಬೇಕನ್ನೋ ಹಠ ನಮಗೂ ಇದೆ, ಹಾಗೆ ಆಗುತ್ತೆ ಅನ್ನೋದು ನಮಗೂ ಕೂಡ ಇದೆ. ಸೊ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ಓಪನ್ ಬ್ಯಾಟ್ಸ್ಮ್ಯಾನು ರೋಹಿತ್ ಶರ್ಮಾ ಅಲಾಂಗ್ ವಿತ್ KL ರಾಹುಲ್ ಆಡ್ತಾರೆ ಅಂದ್ರೆ. ಓಕೆ, ಹೌದು ಸರ್, ಏನು ಹೇಳ್ತೀರಾ KL ರಾಹುಲ್ ಅವ್ರ ಬಗ್ಗೆ? ಏನು ಹೇಳ್ತೀರಾ? KL ರಾಹುಲ್ ಆಡ್ತಾರೆ, ಮಂಗಳೂರವರು, ನಮ್ಮ ಮಂಗಳೂರಿನವರು. ಹೌದು, ಅವ್ರು ಆಡ್ತದಂದ್ರೆ ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಸೊ ನಾಳೆ ಮ್ಯಾಚ್ ಗೆಲ್ಲೋದು ಯಾರು? ನಾವೇನಾ? ಇಂಡಿಯಾ? ಇಂಡಿಯಾ ಪಕ್ಕಾ? ಶೋರ್ ಸರ್? ಶೋರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು. ಇಂಡಿಯಾ ವಿನ್. ಕನ್ನಡ ಬರೋದಿಲ್ಲ. ಇಂಡಿಯಾ ವಿನ್, ನ್ಯೂಜಿಲೆಂಡ್ ಗಾನ್. ಥ್ಯಾಂಕ್ ಯು. ವಿರಾಟ್ ಕೊಹ್ಲಿ ಸೆಂಚುರಿ. ಓಹೋ. ಓಪನಿಂಗ್ ಬ್ಯಾಟ್ಸ್ಮನ್ सेम रोहित शर्मा और शुभम गिल. ಓ, ಓಪನಿಂಗ್ one down ವಿರಾಟ್ ಕೊಹ್ಲಿ. ಒನ್ ಆ್ಯಂಡ್ ಒನ್ಲಿ 100 ಸೆಂಚುರಿ ಮ್ಯಾನ್ ಈಸ್ ವಿರಾಟ್ ಕೊಹ್ಲಿ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ತಾವು ಹೇಳಿ, ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು. ನಮ್ಮ ದೇಶದ ಅಭಿಮಾನಿಗಳು ನಮ್ಮ ಕ್ರೀಡಾಪಟುಗಳು ಆಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶನೇ ಗೆಲ್ಲಬೇಕು ಅನ್ನೋ ಒಂದು ನಂಬಿಕೆ. ಹೌದು ಸರ್, ಹೌದು, ಗೆಲ್ಲೇಬೇಕು. ಓಕೆ. ಸರ್ KL ರಾಹುಲ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಪಾಪ ಅವ್ರಿಗೆ 6ನೇ ಬ್ಯಾಟ್ಸ್ಮನು 5ನೇ ಬ್ಯಾಟ್ಸ್ಮನ್ ಈ ಥರ ಮಾಡಿಬಿಟ್ಟಿದ್ರು ಅವ್ರನ್ನ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಆಡಿದ್ರೂ ಕಂಫರ್ಟಬಲ್ ಆಗಿದ್ದಾರೆ, ಅದಕ್ಕೆ ಒಂದು ಮಾತಿಲ್ಲ. ಒಂದು ಪರಿಪೂರ್ಣ ಆಟಗಾರನ ಎಲ್ಲಿಗೆ ಬಿಟ್ಟರು ಆಡ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನ ಅವರು. ಓಕೆ, ಅವ್ರ ಬಗ್ಗೆ ಎರಡು ಮಾತಿಲ್ಲ. ಪರ್ಫೆಕ್ಟ್ ಪ್ಲೇಯರು, ಕಾಂಪ್ಯಾಕ್ಟ್ ಪ್ಲೇಯರ್ ಅವರು. ಅದ್ರ ಬಗ್ಗೆ ಯಾರು ಏನು ಹೇಳಂಗಿಲ್ಲ. ಟೀಮ್ ಇವೆಂಟ್ ಬಂದಾಗ ಎಲ್ಲರೂ ಒಂದೊಂದು ಪೊಸಿಷನ್ ಆಗಿದ್ದಾರೆ, ಆಡ್ತಾ ಇದ್ದಾರೆ. ಟೀಮು ಸಮತೋಲನವಾಗಿದೆ. ನಾಳೆ ಗೆದ್ದೇ ಗೆಲ್ತಾರೆ ನಮ್ಮವರು. ಸೊ ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು ನಮ್ಮ ಇಂಡಿಯಾ ಗೆಲ್ಲಬೇಕು. ಎಸ್, ಖಂಡಿತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯಾಕಂದ್ರೆ ನಮ್ಮ ದೇಶಭಕ್ತಿ, ನಮ್ಮ ಪ್ಲೇಯರ್ಸ್ ನಾವು ಬಿಟ್ಕೊಡೋಕ್ಕಾಗೋದಿಲ್ಲ ಅಲ್ವಾ ಸರ್? ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಯ್, ನಿಮ್ಮ ಹೆಸರು ಹೇಳಿ? ಇಂದೂಜಾ. ಏನು ಮಾಡ್ತಾ ಇದ್ದೀರಿ ನೀವು? ನಾನು ಫಾರ್ಮಸಿ. ಓಕೆ, ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಸೊ ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಇಂಡಿಯಾ ವಿನ್ ಆಗುತ್ತೆ. ಇಂಡಿಯಾ ವಿನ್ ಆಗುತ್ತಾ? ಎಸ್, ಓಕೆ. ಇಲ್ಲ, ಹಾಯ್ ಸರ್. ನಮಸ್ತೆ. ಸರ್ ತಮ್ಮ ಹೆಸರು? ರಾಜೇಶ್. ಓಕೆ, ಏನು ಮಾಡ್ತಾ ಇದ್ದೀರಿ ಸರ್ ತಾವು? ಸರ್ ನಾವು ಡಿಸೈನ್ ಇಂಜಿನಿಯರಾ? ಓಕೆ, ನಾಳೆ ನಮ್ಮ ಇಂಡಿಯಾದವ್ರು ಹೆಂಗೆ ಡಿಸೈನ್ ಮಾಡ್ಬೋದು ನ್ಯೂಜಿಲೆಂಡ್ ಅವ್ರಿಗೆ? ಈ ಕಡೆ ತಿರುಗಿ. ಓಕೆ, ಹೇಳಿ. ಸೊ ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ನಾಳೆ, ಕರೆಕ್ಟ್ ಅಲ್ಲ? ನಾಳೆ ಫೈನಲ್ಲು. ಸೊ ಏನು ಹೇಳ್ತೀರಾ? ಆದರೆ ಬೋರಿಂಗ್ ಥರ ಇಲ್ಲದೆ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಒಂದು ಟಫ್ ಕಾಂಪಿಟೇಷನ್ ಇದ್ದರೆ ಚೆನ್ನಾಗಿರುತ್ತೆ ಸರ್. ಟಫ್ ಕಾಂಪಿಟೇಷನ್ ಇರಬೇಕು ಸರ್. ಗೆಲ್ಬೇಕು ನಾವೇ. ಅಲ್ಲ, ಗೆಲ್ಲೋದು ನಾವೇ. ಅದೇ ಕಾಂಪಿಟೇಷನ್ ಇದ್ದು ಗೆದ್ದರೆ ಚೆನ್ನಾಗಿರುತ್ತೆ. ನಾಳೆ ಕಪ್ಪು ಅಲ್ವಾ? ICC ಕಪ್ಪು ನಾಳೆ. ಹೌದು, ಕರೆಕ್ಟ್ ಅಲ್ವಾ? ಇಂಡಿಯಾನೇ ಗೆಲ್ಬೇಕಂತೀರಾ? ಸರ್, ಈಗ ರಾಹುಲ್ ಅವ್ರನ್ನ ತುಂಬ 6ನೇ ಬ್ಯಾಟ್ಸ್ಮನು ಅಂತ ಈ ಥರ ಮಾಡಿದ್ದಾರೆ ಅವ್ರನ್ನ ಪಾಪ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? KL ರಾಹುಲ್ ಅವ್ರನ್ನ ಈಗಿರೋ ಬ್ಯಾಟಿಂಗ್ ಲೈನಪ್ಪಲ್ಲಿ ಓಕೆ ಸರ್, ಪರವಾಗಿಲ್ಲ. ಬಟ್
ಫೋರ್ತ್ ಪೊಸಿಷನಲ್ಲಿ ಕೂಡ ವರ್ಕೌಟ್ ಆಗುತ್ತೆ, ಬಟ್ ಇವರು ಒಂದು ಇದೇನು ನ್ಯೂ ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದಾರೆ, ಬಟ್ ಆದರೂ ವರ್ಕೌಟ್ ಆಗ್ತಿದೆ ಕೆ ಎಲ್ ರಾಹುಲ್. ಅವರು ಯಾವ ಪೊಸಿಷನಲ್ಲಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹೌದು. ಸೊ ನಾಳೆ ಗೆಲುವು ನಮ್ಮದೇ ನಮ್ಮದೇ. ಈ ಸತಿ ಕಪ್ಪು ನಮ್ಮದೇ RCB ನಮ್ಮದೇ. ಥ್ಯಾಂಕ್ ಯು ಸರ್. ಓಕೆ. ಜಗದೀಶ್ ನಾಯ್ಕ್. ಓಕೆ ಸರ್, ಏನು ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಗ್ರೌಂಡಲ್ಲಿ ಮ್ಯಾಚ್ ನೋಡೋ ಅಂತ ಬಂದಿದ್ದೆ. ಮ್ಯಾಚ್ ನೋಡಕ್ಕೆ ಬಂದಿರಿ? ಮ್ಯಾಚ್ ಅಷ್ಟೊಂದು ಇಂಟ್ರೆಸ್ಟಾ? ಹೌದು. ಇವರು ನನ್ನಂಗೆ, ನನಗೂ ಮ್ಯಾಚ್ ಹುಚ್ಚು ತುಂಬ, ನಿಮಗೂ ಹುಚ್ಚು. ಓಕೆ ಸರ್, ನಾಳೆ ಇಂಡಿಯಾ ನ್ಯೂಜಿಲೆಂಡು ಮ್ಯಾಚ್ ಇದೆ. ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು ನಾಳೆ ಫೈನಲ್ಲು, ಓಕೆನಾ? ಸೊ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಆಮೇಲೆ ಓಪನಿಂಗ್ ಬ್ಯಾಟ್ಸ್ಮನ್ ಯಾರಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪ್ರಕಾರ? ಗಿಲ್ಲು ಮತ್ತು ವಿರಾಟ್ ಕೊಹ್ಲಿ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಓಹೋ, ಶುಭಮ್ ಗಿಲ್ಲು ವಿರಾಟ್ ಕೊಹ್ಲಿ. ಓಕೆ, ಯಾಕೆ ಸರ್ ರೋಹಿತ್ ಶರ್ಮಾ ಚೆನ್ನಾಡಲ್ವಾ? ಇಲ್ಲ, ಅವರಿಬ್ರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನನ್ನ. ಶುಭಮ್ ಗಿಲ್ಲು ಆಮೇಲೆ ವಿರಾಟ್ ಕೊಹ್ಲಿದು ಚೆನ್ನಾಗಿರುತ್ತೆ ಅಂತ. ಓಪನಿಂಗ್ ಬ್ಯಾಟ್ಸ್ಮನ್ ಹಂಗಾರೆ ವಿರಾಟ್ ಕೊಹ್ಲಿನೇ ಆಗಬೇಕು, ಶುಭಮ್ ಗಿಲ್ ಸಾಥ್ ಕೊಡಬೇಕು ಅಂತೀರಾ? ವಿರಾಟ್ 100 ಹೊಡಿತಾರೆ. ಈ ಸತಿ ಕಪ್ ನಮ್ಮದೇ ಅಂತೀರಾ? 100%. ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಓಕೆ, ಹಂಗಾಗಿ ಈ ಸತಿ ಕಪ್ ನಮ್ಮದೇ ಅಂತೀರಾ? ಓಕೆ ಸರ್, ಟಾಸ್ ಯಾರು ಗೆಲ್ಬೋದು? ಟಾಸು ಮೈ ಬಿ ನಾವೇ ಗೆಲ್ಬೋದು ಅನ್ಕೊಂತೀನಿ, ನೋಡೋಣ. ಸೊ ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಅಂದರೆ, ಟಾಸ್ ಹಾಕಿದಾಗೆಲ್ಲ ಅವ್ರು ಗೆಲ್ತಾ ಇದ್ದಾರೆ. ನಾನು ಎಷ್ಟೋ ಸತಿ ನೋಡಿದ್ದೀನಿ, ಅವ್ರು ಟಾಸ್ ಗೆದ್ದಾಗೆಲ್ಲ ನಾವು ಗೆಲ್ತಾ ಇದ್ದೀವಿ. ಟಾಸ್ ಗೆಲ್ಲೋದು ಅವರು ಸರ್, ಮ್ಯಾಚ್ ಗೆಲ್ಲೋದು ನಾವು. ಟಾಸ್ ಗೆಲ್ಲೋದು ಮೈನ್ ಅಲ್ಲ, ಮ್ಯಾಚ್ ವಿನ್ ಆಗೋದು ಮೈನು. ಕರೆಕ್ಟ್, ನಾ ಗೆಲ್ಲೋದು ನಾವೇ. ಅವ್ರು ಬರೀ ಟಾಸ್ ಗೆದ್ದುಬಿಟ್ಟು ಹೋದ್ರು, ನಾವು ಮ್ಯಾಚ್ ಗೆದ್ದುಬಿಟ್ಟು ಹೋಗಿದ್ದೀವಿ ಅಲ್ವಾ? ಈ ಸತಿ ಆಮೇಲೆ ಕೆ ಎಲ್ ರಾಹುಲ್ ನಮ್ಮ ಕರ್ನಾಟಕ ಅವರು, ಮಂಗಳೂರವರು, ಸುನಿಲ್ ಶೆಟ್ಟಿ ಅಳಿಯ. ಹೌದು. ಹಂಗಾಗಿ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಆಡ್ಲಿ, ಹಿಂಗೆ ನಮ್ಮ ಈ ಸತಿ ಆದ್ರೂ ಕಪ್ ಹೊಡಿಲಿ ಅಂತ ನಾನು ಇದು ಮಾಡ್ಕೊಂತೀನಿ. ಹೌದು. ಓಕೆ. ಐ ಆಮ್ ಫ್ರಮ್ ಮಧುರೈ. ಓಕೆ ಸರ್, ಟುಮಾರೋ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್, who will win? Of course, India. Who will win the toss? India. Toss win. Yes. Match also win. Yes. Huh? Yes. Everything win. No loss. Who will make a century? Who will make century means I will leave it to the players basically. No. In our team. In our team. ನಮ್ಮ ಟೀಮಲ್ಲಿ ಯಾರು ಮಾಡ್ಬೋದು? Of course, Kohli. ವಿರಾಟ್ ಕೊಹ್ಲಿ. Yeah. Of course, Kohli. Yeah. Thank you, sir. Bye, sir. Thank you. ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್. ಇಂಡಿಯಾ ವಿನ್. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೆಂಚುರಿ. ಹೂ ಸೆಂಚುರಿ. ಸ್ಲೋಲಿ. ಯಾರು ಸೆಂಚುರಿ? 100. ಹೂ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ. ಪಕ್ಕಾ. ಟಾಸ್, ವಿಲ್ ವಿನ್ ದ ಟಾಸ್. ಇಂಡಿಯಾ. ನೆಕ್ಸ್ಟ್ ಇಂಡಿಯಾ जीतेगा. ಲಾಸ್ಟ್ ಹೋದ ನಾ ಇಂಡಿಯಾ जीतेगा. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಸರ್. ತಮ್ಮ ಹೆಸರು? ನಿಖಿತ್ ಅಂತ. ಓಕೆ, ನನ್ನ ಹೆಸರು ಸುನಿಲ್. ಇವತ್ತು ನೋಡಿದ್ದೀನಿ ಸರ್. ಓಕೆ ಸರ್, ನಿಮಗೆ ಒಂದು ಪ್ರಶ್ನೆ. ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು. ಸೊ ನಿಮ್ಮ ಪ್ರಕಾರ ಓಪನಿಂಗ್ ಬ್ಯಾಟ್ಸ್ಮನ್ ಯಾರಾಗಿರಬೇಕು? ಸೆಂಚುರಿ ಯಾರು ಮಾಡ್ತಾರೆ? ಟಾಸ್ ಯಾರು ಗೆಲ್ತಾರೆ? ಮೇ ಬಿ ಟಾಸ್ ವಿಲ್ ವಿನ್ ಬೈ ಇಂಡಿಯಾ ಓನ್ಲಿ. ಓಕೆ, ಐ ಥಿಂಕ್ ರೋಹಿತ್ ಶರ್ಮಾ ವಿಲ್ ಗೋಯಿಂಗ್ ಟು ಹಿಟ್ ದ ಸೆಂಚುರಿ ಟುಮಾರೋ. ಹೌದಾ? ಹಾಂ. ಓಕೆ, ಮೇ ಬಿ ಐ ವಿಲ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್ ಒನ್. ಓಕೆ, ಆ್ಯಂಡ್ ದೇ ನೀಡ್ ಟು ಓಪನ್. ಸರ್. ಓಕೆ ಸರ್, ಟಾಸು ಯಾವಾಗಲೂ ಅವರೇ ಗೆಲ್ತಾ ಇದ್ದಾರೆ. ಟಾಸು ಈಗ ಇಂಡಿಯಾ ಆಮೇಲೆ ಮ್ಯಾಚ್ ಆದಾಗ ಪಾಕಿಸ್ತಾನದಾಗ ಆದಾಗ ಅಷ್ಟೇ ಅವರೇ ಗೆದ್ದು ಬಿಟ್ಟಿದ್ರು. ಸೊ ಬಟ್ ಮ್ಯಾಚ್ ಗೆಲ್ತಾ ಇರೋದು ನಾವು, ಟಾಸ್ ಗೆಲ್ತಾ ಇರೋದು ಅವರು. ಕರೆಕ್ಟ್ ಅಲ್ವಾ? ಸೊ ಈ ಸತಿ ಏನಾಗ್ಬೋದು ನಿಮ್ಮ ಪ್ರಕಾರ? ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಅದು ಮ್ಯಾಟ್ರ್ ಆಗಲ್ಲ ಟಾಸ್ ಏನು. ಟಾಸ್ ಅಲ್ಲ ಮೇನು, ನಮ್ಮ ಬಾಸು ವಿರಾಟ್. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ ಅಲ್ವಾ? ಕರೆಕ್ಟ್. ಸೊ ಓಕೆ, ಸೊ ನಾಳೆ ಕಪ್ ನಮ್ದೇ ಅಂತೀರಾ? ಪಕ್ಕಾ ನಮ್ದೇ ಅಂತೀರಾ? ಎಸ್. ನಾಳೆ ಮ್ಯಾಚ್ ಟುಮಾರೋ ಮ್ಯಾಚ್. Eagerly waiting, sir. ವೇಟಿಂಗ್. ಇವ್ರು ವೇಟ್ Century for Virat Kohli century. ಓಕೆ, ನಾಳೆ ಯಾರು ಮ್ಯಾಚ್ ಗೆಲ್ತಾರೆ? ಇಂಡಿಯಾ ನ್ಯೂಜಿಲೆಂಡ್? New Zealand. India. ಓಕೆ. ಹೂ ವಿಲ್ ಮೇಕ್ ಸೆಂಚುರಿ? Virat Kohli always. ಓಕೆ. ಹೂ ವಿಲ್ ವಿನ್ ದ ಟಾಸ್? Rohit. India. Rahul, KL Rahul. KL Rahul. He is a fourth batsman or sixth batsman? Batsman. So why? Recently played in sixth batsman. Maybe he's come to front is always good. Opening also he also good. Okay. ರಾಹುಲ್, KL ರಾಹುಲ್ ಅವ್ರನ್ನ ಓಪನಿಂಗ್ ಬ್ಯಾಟ್ಸ್ಮನ್ ಬಿಟ್ಟರು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂದ್ರೆ ಅವರು ಒಳ್ಳೆ ಪ್ಲೇಯರ್ ಅಂತ. ಈಸ್ ಗುಡ್ ಪ್ಲೇಯರ್. Classic Rahul, but recently not good form. Maybe next match he will come to form. ತಮ್ಮ ಹೆಸರು? ಕಾಂತರಾಜ್ ಅಂತ. ಕಾಂತರಾಜ್, ಏನು ಮಾಡ್ತಾ ಇದ್ದೀರಿ ಸರ್ ತಾವು? ಸರ್ ನಾವು ಇಲ್ಲಿ ಕ್ಯೂಲಾರಲ್ಲಿ ಇದು ಮಾಡ್ತಾ ಇದ್ದೀವಿ ವರ್ಕರ್. ಸರ್ ನಾಳೆ ಈಗ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು. ಸೊ ನಿಮ್ಮ ಪ್ರಕಾರ ಹೆಂಗಿರುತ್ತೆ ಸರ್ ಮ್ಯಾಚ್ ನಾಳೆ? ಟಕಾಫರ್ ನಾಳೆ ಯಾರು ಗೆಲ್ಬೋದು? ಸೂಪರ್ ಆಗಿರುತ್ತೆ ಸರ್. ಇಂಡಿಯಾ ಗೆಲ್ತಾರೆ. 100% ಗೆಲ್ತಾರೆ ಸರ್. ಸೆಂಚುರಿ ಯಾರು ಹೊಡಿಬೋದು ಈ ಸತಿ? ವಿರಾಟ್ ಕೊಹ್ಲಿ ಹೊಡಿತಾನೆ, ಗಿಲ್ ಹೊಡಿತಾನೆ, ರೋಹಿತ್ ಹೊಡಿತಾನೆ. ಹೌದಾ? ಓಕೆ, ಟಾಸ್ ಯಾವಾಗಲೂ ಅವ್ರು ಗೆದ್ದಾಗೆಲ್ಲ ನಮ್ದು ಬ್ಯಾಟ್ಸ್ಮನ್ ನಾವು ಗೆದ್ದು ಬಿಟ್ಟಿದ್ದೀವಿ ಮ್ಯಾಚು. ಸೊ ಈ ಸತಿ ಏನಾಗ್ಬೋದು? ಟಾಸ್ ಗೆಲ್ಲಿ ಸೋಲಿ ಇಂಡಿಯಾನೇ ವಿನ್ನು. ಇಂಡಿಯಾನೇ ವಿನ್ ಅಂತೀರಾ? ಈ ಸತಿ ಕಪ್ ನಮ್ದೇ ಹಂಗಾರೆ? ನಮ್ದೇ. ಎಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ತಮ್ಮ ಹೆಸರು? ಶೇಖರ್ ಅಂತ. ಹಾಯ್ ಸರ್. ಸರ್ ಓಕೆ ಸರ್, ನಾಳೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು ಎಲ್ಲ ಫುಲ್ ಇಡೇ ಭಾರತ ದೇಶನೇ ವೇಟಿಂಗ್ ನಾವು ಅಲ್ವಾ? ಇಡೇ ವರ್ಲ್ಡೇ ವೇಟಿಂಗ್ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಪಾಕಿಸ್ತಾನು ಅಲ್ವಾ ಎಲ್ಲ ಹೋಗ್ಬಿಟ್ರು. ಈಗ ಫೈನಲ್ ಅಲ್ಲಿ ವಿನ್ ಆಗಿರೋದು ನಮ್ಮ ಇಂಡಿಯಾ, ಆಮೇಲೆ ನ್ಯೂಜಿಲೆಂಡ್ ಇದೆ ನಾಳೆ ಅಲ್ವಾ? ಬೆಸ್ಟ್ ಟೀಮ್ ಇದೆ ಸರ್, ಎರಡು ಬೆಸ್ಟ್ ಟೀಮು. ಸೊ ಸ್ಟ್ರಾಂಗ್ ಟೀಮ್ ಯಾವ್ದಿರ್ಬೋದು ಸರ್ ನಿಮ್ಮ ಪ್ರಕಾರ? ಸ್ಟ್ರಾಂಗ್ ನ್ಯೂಜಿಲೆಂಡು ಸ್ಟ್ರಾಂಗ್ ಇದೆ, ಇಂಡಿಯಾನು ಸ್ಟ್ರಾಂಗ್ ಇದೆ. ಓಕೆ. ಅಂದರೆ ನಮ್ಮದು ಇವಾಗ ಬ್ಯಾಟಿಂಗ್ ಒಂದು ಸ್ವಲ್ಪ ಕ್ಲಿಕ್ ಆಗ್ತಾ ಇದೆ ಮಿಡ್ಲ್ ಆರ್ಡರು. ಸೊ ಅದರಿಂದ ಆಡೆಡ್ ಅಡ್ವಾಂಟೇಜು. ಆಮೇಲೆ ಗ್ರೌಂಡಲ್ಲಿ ಇದೆ ಸೇಮ್ ಗ್ರೌಂಡ್, ನಾವು 4 ಮ್ಯಾಚ್ ಆಡಿರೋದ್ರಿಂದ ಗ್ರೌಂಡ್ ಕಂಡೀಷನ್ಸು ಅದು ಇದು ನಮ್ಗೊಂದು ಸ್ವಲ್ಪ ಗೊತ್ತಿರೋದ್ರಿಂದ ನಾವು ಗೆಲ್ಲೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇದು ದುಬೈ ಗ್ರೌಂಡ್. ಹಾಂ, ಆಮೇಲೆ ಒಂದು ಸ್ವಲ್ಪ ಸ್ಮಾರ್ಟ್ ಇದ್ದಾರೆ ನಮ್ಮ ಜನ. ನ್ಯೂಜಿಲೆಂಡ್ ಬಗ್ಗೆ 3-4 ಲಾಸ್ಟ್ ಗೇಮ್ಸಲ್ಲೆಲ್ಲ ಗೆದ್ದಿದ್ದೀವಿ. ಸೊ ಈ ಸಲ 100% ಗೆಲ್ತೀವಿ ಅಂತೀರಾ? ಶೋರ್. ಓಕೆ, ಈ ಸತಿ ಕಪ್ಪು ನಮ್ದೇ ಹಂಗಾರೆ? ಈ ಸಲ ಏನು ಸರ್, ಪ್ರತಿ ಸಲಿನೂ ನಮ್ದೇ. ನಮ್ದೇ ಆಗಬೇಕು. ಬೈಸಕ್ ನಾವು ನಮ್ದೇ ಅಂತ, ಬಟ್ ಆ ಡೇ ಯಾರು ಚೆನ್ನಾಗಿ ಆಡ್ತಾರೆ ಹೇಳೋಕ್ಕಾಗಲ್ಲ. ಹೌದು. ಬಟ್ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟಲ್ಲಿ ಗೆಲುವು ಸೋಲು ಎರಡೂ ತಗೋಬೇಕು ಅಂತೀರಾ? ಸರ್ ಓಕೆ ಸರ್, ಒಂದು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಓಕೆ, KL ರಾಹುಲ್ ಅವ್ರನ್ನ 4th 5th ಈ ಥರ ಬ್ಯಾಟ್ಸ್ಮನ್ ಮಾಡ್ತಾ ಇದ್ದಾರೆ ಅವ್ರನ್ನ. ಸೊ ನಿಮ್ಮ ಪ್ರಕಾರ ಅವ್ರು ಓಪನಿಂಗ್ ಬಂದರೆ ಆಡೋಕ್ಕಾಗಲ್ಲ ಅಂತನಾ? ಇಲ್ಲ, ಓಪನಿಂಗ್ ಚೆನ್ನಾಗಿ ಆಡ್ತಾರೆ, ಬಟ್ ಇವಾಗ ಇರೋ ಟೀಮ್ ಮೊಮೆಂಟಮ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ರನ್ನ ಅಲ್ಲೇ ಆಡಿಸ್ತಾ ಇರೋದು. ಅಕ್ಷರ್ ಪಟೇಲೂ ಮೇಲ್ ಬಂದು ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ KL ರಾಹುಲ್ ಆಬ್ವಿಯಸ್ಲಿ ಈಸ್ ಅ ವೆರಿ ಗುಡ್ ಟ್ಯಾಲೆಂಟ್. ಓಕೆ, ಒಂದು ಸ್ವಲ್ಪ ಜಸ್ಟಿಫೈ ಮಾಡೋಕ್ಕಾಗಲ್ಲ ಆ ಪೊಸಿಷನ್ನ, ಬಟ್ ಈಸ್ ಫಿನಿಶಿಂಗ್ ದ ಗೇಮ್ಸ್ ನೀಟ್ಲಿ. ಸೊ ಅಲ್ಲೇ ಆಡಿದ್ರೆ ಬೆಟ್ರು, ಯಾಕೆಂದರೆ ಫೈನಲಲ್ಲಿ ಏನು ಚಾನ್ಸಸ್ ತೊಗೋಬಾರ್ದು. ಇದ್ರ ತನಕ ಎಲ್ಲ ಗೆದ್ಕೊಂಬಂದಿದ್ವಿ, ಇದು ಗೆದ್ಬಿಡ್ತೀವಿ. ಅಂತೀರಾ? ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.